Let us study about Anglo-Maratha Wars. Anglo-Maratha ಯುದ್ಧಗಳಿಗೆ ಸ್ವಾಗತ. First Anglo-Maratha War in 1775 to 1782. 1775ರಿಂದ 1782ರವರೆಗೆ ನಡೆದಂಥ ಮೊದಲ ಆಂಗ್ಲೋ-ಮರಾಠಾ ಯುದ್ಧ. The Marathas instilled Shah Alam II back on the throne of the Mughal Empire in Delhi. ಬಕ್ಸಾರ್ ಕದನದಲ್ಲಿ ಸೋತು ಬ್ರಿಟಿಷರ ಆಶ್ರಯದಲ್ಲಿದ್ದ ಮೊಘಲ್ ಚಕ್ರವರ್ತಿ ಎರಡನೇ ಶಹಾ ಆಲಂನನ್ನು ಮರಾಠರು ಕರೆತಂದು ಮತ್ತೆ ದೆಹಲಿಯ ಸಿಂಹಾಸನದಲ್ಲಿ ಕುಳ್ಳಿರಿಸಿದರು. Shah Alam II was under the care British after the death of Maratha strongman Mahadev Rao Peshwa was a major setback to the Marathas. ಇಲ್ಲಿ ನಾವು ತಿಳಿಯುವ ಒಂದು ಅಂಶ ಏನೆಂದರೆ, ಚಕ್ರವರ್ತಿಯು ಮೊದಲು ಬ್ರಿಟಿಷರಿಗೆ ನೀಡಿದ್ದ ಕೋರ್ ಮತ್ತು ಅಲಹಾಬಾದ್ಗಳನ್ನು ಮರಾಠರಿಗೆ ಕೊಟ್ಟನು. ಇದರಿಂದ ಮರಾಠರು ಬ್ರಿಟಿಷರ ನಡುವೆ ವೈರತ್ವ ಮನೆ ಮಾಡಿತ್ತು. ಆದರೆ ಮರಾಠರ ಬಲಿಷ್ಠ ಪೇಶ್ವೆ ಮಹಾದೇವರಾವ್ ಇದೇ ಸಮಯದಲ್ಲಿ ತೀರಿಕೊಂಡದ್ದು ಮರಾಠರಿಗೆ ತುಂಬಲಾರದ ನಷ್ಟವಾಯಿತು. Through his brother Narayan Rao came to power, he was murdered by his uncle Raghoba. ಇಲ್ಲಿ ಮರಾಠರ ಬಲಿಷ್ಠ ಪೇಶ್ವೆ ಮಾಧವರಾವ್ ತೀರಿಕೊಂಡ ನಂತರ ಪೇಶ್ವೆಯ ಸ್ಥಾನಕ್ಕೆ ಅವನ ತಮ್ಮ ನಾರಾಯಣ ರಾವನು ಬಂದನಾದರೂ ಅವನನ್ನು ಅವನ ಚಿಕ್ಕೋಪ ರಘೋಬ ಅಥವಾ ರಘುನಾಥರಾವ್ ಅವನು ಕೊಲೆ ಮಾಡಿದನು. ನಾರಾಯಣ ರಾಯನನ್ನು ಕೊಲೆ ಮಾಡಿದನು. ಇದರಿಂದ ಪೇಶ್ವೆಯ ಸ್ಥಾನಕ್ಕೆ ಕಲಹ ಏರ್ಪಟ್ಟಿತು. ದಿಸ್ ರಿಸಲ್ಟೆಡ್ ಇನ್ ದ ಇನ್ಫೈಟಿಂಗ್ ಫಾರ್ ದ ಪೇಶ್ವಾ ಪೋಸ್ಟ್. ಇದರಿಂದ ಪೇಶ್ವೆ ಸ್ಥಾನಕ್ಕೆ ಕಲಹ ಏರ್ಪಟ್ಟಿತು. ದ ಮರಾಠಾ ಫೆಡರೇಷನ್ ಬ್ರಾಟ್ ಮಾಧವರಾವ್ ಟು ಆಫ್ ನಾರಾಯಣ ರಾವ್ to the post of Peshwa. ನಾನಾ ಫಡ್ನವೀಸ್ ನೇತೃತ್ವದಲ್ಲಿ ಪೇಶ್ವೆ ಸ್ಥಾನಾಕಾಂಕ್ಷಿಯಾದ ರಾಘೋಬನ ಬದಲು ನಾರಾಯಣ ರಾವ್ನ ಮಗ ಎರಡನೇ ಮಾಧವರಾವ್ಗೆ ಮರಾಠಾ ಒಕ್ಕೂಟವು ಪಟ್ಟ ಕಟ್ಟಿತು. The British thought of exploiting this situation in their favor. ಇಲ್ಲಿ ಬ್ರಿಟಿಷರು ಇದೇ ಸಂದರ್ಭವನ್ನು ತಮ್ಮ ಲಾಭಕ್ಕೆ ಬಳಸಿಕೊಳ್ಳಲು ಯೋಚಿಸಿದರು. A long war waged from 1775 to 1782 between the Marathas and the British. ಬ್ರಿಟಿಷರು ಮತ್ತು ಮರಾಠಾ ಒಕ್ಕೂಟಗಳ ನಡುವೆ 1775ರಿಂದ 1782ರವರೆಗೆ ನಡೆದ ದೀರ್ಘ ಯುದ್ಧದಲ್ಲಿ ಮರಾಠರು ಪ್ರಾರಂಭಿಕ ಯಶಸ್ಸನ್ನು ಸಾಧಿಸಿದರು. ಮರಾಠಾಸ್ ಆ್ಯಂಡ್ ಬ್ರಿಟಿಷ್ ಇನಿಷಿಯಲಿ ಥೋ ಮರಾಠಾಸ್ ಗೇನ್ಡ್ ಅಪ್ಪರ್ ಹ್ಯಾಂಡ್. ಪ್ರಾರಂಭದಲ್ಲಿ ಮರಾಠರ ಕೈ ಮೇಲಾಯಿತು. ತದನಂತರ later they had to lose Allahabad to the British. ಅಂತಿಮವಾಗಿ ಅಹಮದಾಬಾದನ್ನು ಕಳೆದುಕೊಂಡರು. The Maratha Federation, unable to sustain the war with the British, finally entered Salbhai Agreement and ended the war. ಮರಾಠಾ ಒಕ್ಕೂಟವು ಯುದ್ಧ ಮುಂದುವರಿಸಲಾಗದೆ ಬ್ರಿಟಿಷರೊಂದಿಗೆ ಸಾಲ್ಭಾಯ್ ಒಪ್ಪಂದವನ್ನು ಮಾಡಿಕೊಂಡಿತು. ಮಾಧವರಾವ್ ಟು ವಾಸ್ ನೇಮ್ಡ್ ಆಸ್ ಪೇಶ್ವಾ. ಎರಡನೇ ಮಾಧವರಾವ್ನನ್ನು ಪೇಶ್ವೆಯಾಗಿ ನೇಮಿಸಲಾಯಿತು. ಲೆಟ್ us study about Second Anglo-Maratha War. In 1803 to 1805,
ಎರಡನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಸ್ವಾಗತ. 1803ರಿಂದ 1805ರವರೆಗೆ. The differences among the Marathas chieftains was the reason for this wars. ಎರಡನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣ ಮರಾಠ ಮನೆತನಗಳ ನಾಯಕರ ನಡುವಿನ ಸಂಘರ್ಷ ಈ ಯುದ್ಧಕ್ಕೆ ಕಾರಣವಾಯಿತು. An enmity broke out between Yashwantrao of Holkar family and Daulat Rao of Sindhya family along with Peshwa Bajirao too. ಇಲ್ಲಿ ಹೋಳ್ಕರ್ ಮನೆತನದ ಯಶವಂತರಾವ್ ಒಂದು ಕಡೆಯಾದರೆ ಸಿಂಧಿಯಾ ಮನೆತನದ ದೌಲತ್ ರಾವ್ ಹಾಗೂ ಪೇಶ್ವೆ ಎರಡನೇ ಬಾಜಿರಾವ್ ಇನ್ನೊಂದು ಕಡೆಗಿದ್ದರು. The army of the Holkar defeated the army of Sindhya and Peshwa. ರಲ್ಲಿ ಹೋಳ್ಕರ್ ಸೈನ್ಯವು ಸಿಂಧಿಯಾ ಮತ್ತು ಪೇಶ್ವೆ ಸೈನ್ಯವನ್ನು ಸೋಲಿಸಿತು. The Peshwa appealed for help from the British. Lord Wellesley finally got an opportunity to meddle with the affairs of the Marathas. ಪೇಶ್ವೆ ಬ್ರಿಟಿಷರ ಸಹಾಯವನ್ನು ಯಾಚಿಸಿದನು. ಆದ್ದರಿಂದ ಲಾರ್ಡ್ ವೆಲ್ಲೆಸ್ಲಿಗೆ ಮರಾಠರ ಆಂತರಿಕ ವಿಚಾರದಲ್ಲಿ ಪ್ರವೇಶಿಸಲು ಅವಕಾಶ ಸಿಕ್ಕಂತಾಯಿತು. The Peshwa entered the subsidiary alliance system by accepting the Treaty of Bessin. ಪೇಶ್ವೆಯು ಬೆಸ್ಸಿನ್ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿದನು. ಲಾರ್ಡ್ ವೆಲ್ಲೆಸ್ಲಿ defeated the armies of various Maratha families from 1803 to 1805. 1803ರಿಂದ 1805ರವರೆಗೆ ಮರಾಠ ಮನೆತನಗಳ ಸೇನೆಯನ್ನು ವೆಲ್ಲೆಸ್ಲಿಯು ಅನೇಕ ಯುದ್ಧಗಳಲ್ಲಿ ಮಣಿಸಿದನು. ಬಟ್ his battle thriftiness increased the financial burden on the company. ಆದರೆ ಅವನ ಯುದ್ಧಪ್ರಿಯ ನೀತಿಯಿಂದ ಕಂಪನಿಗೆ ಸಾಲದ ಹೊರೆ ಹೆಚ್ಚಾಯಿತು. ಆನ್ ಬೀಯಿಂಗ್ ಕ್ರಿಟಿಸೈಸ್ಡ್ ಫಾರ್ ದಿಸ್ ಪಾಲಿಸಿ, ಇದರಿಂದ ತೀವ್ರ ಟೀಕೆಗೆ ಒಳಗಾದ ವೆಲ್ಲೆಸ್ಲಿ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಸ್ವದೇಶಕ್ಕೆ ಮರಳಿದನು. ಲಾರ್ಡ್ ವೆಲ್ಲೆಸ್ಲಿ ರಿಸೈನ್ಡ್ ಫ್ರಮ್ ಹಿಸ್ ಪೋಸ್ಟ್ ಆ್ಯಂಡ್ ರಿಟರ್ನ್ ಟು ಇಂಗ್ಲೆಂಡ್. ದಿಸ್ ರಿಸಲ್ಟೆಡ್ ಇನ್ ಪೀಸ್ ಇನ್ ದ ರೀಜನ್. ಇದರಿಂದ ಆ ಪ್ರದೇಶದಲ್ಲಿ ತಾತ್ಕಾಲಿಕ ಶಾಂತಿ ನೆಲೆಸಿತು. ಲೆಟ್ಸ್ ಸ್ಟಡಿ ಅಬೌಟ್ ಥರ್ಡ್ ಆಂಗ್ಲೋ ಮರಾಠ ವಾರ್ ಇನ್ 1817 to 1818. ಮೂರನೇ ಆಂಗ್ಲೋ ಮರಾಠ ಯುದ್ಧ 1817ರಿಂದ 1818ರವರೆಗೂ. The Maratha families tried their best to protect their independence and honor. ಮರಾಠ ಮನೆತನಗಳು ತಮ್ಮ ಘನತೆ ಮತ್ತು ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಲು ಇನ್ನಿಲ್ಲದ ಪ್ರಯತ್ನವನ್ನು ನಡೆಸಿದ್ದವು. Even the Peshwa attempted to free himself from the clutches of the company. ಪೇಶ್ವೆ ಕೂಡ ಬ್ರಿಟಿಷರ ನಿಯಂತ್ರಣದಿಂದ ಮುಕ್ತಗೊಳ್ಳಲು ಹವಣಿಸುತ್ತಿದ್ದನು. The Peshwa attacked the British residency in Pune and burnt it down. 1817ರಲ್ಲಿ ಪೇಶ್ವೆಯು ಪೂನಾದಲ್ಲಿ ಬ್ರಿಟಿಷರ್ ರೆಸಿಡೆನ್ಸಿಯ ಮೇಲೆ ದಾಳಿ ನಡೆಸಿ ಆ ರೆಸಿಡೆನ್ಸಿಯನ್ನು ಸುಟ್ಟು ಹಾಕಿದನು. ಅಪ್ಪ ಸಾಹೇಬ್ ಆಫ್ ನಾಗ್ಪುರ್ ಅಂಡ್ ಮಲ್ಹಾರ್ ರಾವ್ ಹೋಳ್ಕರ್ rebelled against the British and were suppressed ruthlessly. ನಾಗಪುರದ ಅಪ್ಪ ಸಾಹೇಬ್ ಮತ್ತು ಮಲ್ಹಾರ್ ರಾವ್ ಹೋಳ್ಕರ್ ಕೂಡ ಬ್ರಿಟಿಷರ ವಿರುದ್ಧ ದಂಗೆ ಎದ್ದು ಸೋತರು. Finally, Peshwa Bajirao too fought against the British at Koregaon and Asti and later surrendered to the British.
ಅಂತಿಮವಾಗಿ ಪೇಶ್ವೆ ಎರಡನೇ ಬಾಜಿರಾವನು ಬ್ರಿಟಿಷರ ವಿರುದ್ಧ 1818ರಲ್ಲಿ ಕೋರೆಗಾಂವ್ ಮತ್ತು ಅಷ್ಟಿ ಯುದ್ಧಗಳಲ್ಲಿ ಸೋತು ಶರಣಾದನು. ದ ಬ್ರಿಟಿಷ್ ಅಬಾಲಿಷ್ಡ್ ದ ಪೇಶ್ವಾ ಪೋಸ್ಟ್ ಆ್ಯಂಡ್ ಗ್ರಾಂಟೆಡ್ ಅ ಪೆನ್ಷನ್ ಟು ಬಾಜಿರಾವ್ ಟು. ಅಂದಿನಿಂದ ಬ್ರಿಟಿಷರು ಪೇಶ್ವೆ ಪದವಿಯನ್ನು ರದ್ದುಗೊಳಿಸಿ ಬಾಜಿರಾಯನಿಗೆ ವಿಶ್ರಾಂತಿ ವೇತನ ನೀಡಿದರು. ದೇ ಇನ್ಸ್ಟಾಲ್ಡ್ ಪ್ರತಾಪ್ ಸಿಂಗ್, the descendant of the Shivaji, as the ruler of Satara, a minuscule state, and named him as the traditional leader of the Marathas and suppressed the Maratha resistance. ಇದರ ಬದಲಿಗೆ ಪೇಶ್ವೆ ಹುದ್ದೆಯ ಬದಲಿಗೆ ಶಿವಾಜಿ ವಂಶಸ್ಥ ಪ್ರತಾಪ್ ಸಿಂಹನನ್ನು ಸಣ್ಣ ರಾಜ್ಯ ಸಾತಾರವೊಂದರಲ್ಲಿ ಪ್ರತಿಷ್ಠಾಪಿಸಿ ಮರಾಠರ ಸಾಂಪ್ರದಾಯಿಕ ಮುಖಂಡನಾಗಿಸುವ ಮೂಲಕ ಮರಾಠರ ಪ್ರತಿರೋಧವನ್ನು ಇಂಗ್ಲಿಷರು ನಿಗ್ರಹಿಸಿದರು.